ಹೇಳ್ತಾ ಇರೋದು ನನ್ನ ಬಾಬಣ್ಣನ ಬಿಟ್ಟು ಬ್ಯಾರೆ ಜೊತೆಗಿರ್ಬೇಕು ಅಂತನಾ? ಒಂಥರ ಹಾಗೆ ನಾನು ಹೇಳ್ತಿರೋದು ಸಂಪೂರ್ಣವಾಗಿ ಅವ್ರನ್ನ ಬಿಟ್ಬಿಡಿ ಅಂತಲ್ಲ. ಅವ್ರು ನಿಮ್ ಜೊತೆಗೆ ಇರ್ಲಿ, ಅವ್ರನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ಅವ್ರೀಗ ಅವನಲ್ಲ, ಅವಳು. ಇಂತ ಮಾತಾಡಕ್ಕೆ ನಿಮ್ಗೆ ಬಾಯಿ ಆದ್ರೂ ಹೆಂಗ್ ಬಂದು? ನಿಮ್ ಮಾತೆಲ್ಲ ಗೊತ್ತಾಯ್ತದೆ ನೀವೆಂತ ಪಾರ್ಟಿ ಪರ್ಸನ್ ಅಂತ. ಇರೋದು ಪಾರ್ಟಿ ಪರ್ಸನ್ ಅಲ್ಲ, ಡರ್ಟಿ ಪರ್ಸನ್. ಹೇಳಿದ್ರೆ ಚಾಡ ನೀವ್ ಅದೇ ನಮ್ಮ ಬಾಬಣ್ಣ ಹಂಗ ಆಗವ್ರೆ ಅಂತ ಅವ್ರನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಿ ಅಲ್ಲ. ನಾನೇನಾದ್ರೂ ಹಂಗಾಗಿದ್ರೆ ನಮ್ಮ ಬಾಬಣ್ಣ ನನ್ನ ಬಿಟ್ಬಿಡ್ತಾ ಇದ್ರ? ಯಾವುದೇ ಕಾರಣಕ್ಕೂ ಆ ಮಾತಾಡ್ಬೇಡಿ ಪುಟ್ಟಮಲ್ಲಿ ಅವರೇ. ಹಾಗಾಗಿ ನಾನ್ ಬಿಡ್ತಿರ್ಲಿಲ್ಲ. ಅಂದ್ರೆ ಮಧುರ ನಾನು ಚೆನ್ನಾಗಿ ನೋಡ್ಕೋತಿದ್ವಿ ಎಂದೆ. ಹಂಗೆ ನಾನು ನಮ್ಮ ಬಾಬಣ್ಣನ ಚೆನ್ನಾಗೇ ನೋಡ್ಕೊತೀನಿ. ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಬರಕ್ ಬಿಡಲ್ಲ. ಪುಟ್ಟಮಲ್ಲಿ ಅವರೇ, ನನ್ನ ಮಾತೇ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಕಾಗಿಲ್ಲ. ನಮ್ಮ ಬಾಬಣ್ಣನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿವ್ನಿ. ಈಗ ಅವ್ರನ್ನ ಹಂಗೆ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ. ಈಗ ನೀವು ಬುಡಿ ಗಾಡಿಯಾ? ಅಲ್ಲ ಪುಟ್ಟಮಲ್ಲಿ ಅವರೇ, ಬುಡಿ ಗಾಡಿಯಾ? ಕ್ಷಮಿಸ್ಬಿಡಿ ಬಾಬಣ್ಣ. ಜಾನಿ ತಗೊಳ್ಳಿ, ಈ ಜ್ಯೂಸ್ನ ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನನಗೆ ಜ್ಯೂಸ್ ಬೇಡ, ಒಂದು ದೊಡ್ಡ ವಿಷಯ ಬೇಕು, ಕೊಡ್ತೀಯಾ? ಸದ್ಯಕ್ಕೆ ಸ್ಟಾಕ್ ಇಲ್ಲ, ನಾಳೆ ಶಾಪಿಂಗ್ ಹೋದಾಗ ತಗೊಂಬಂದು ಕೊಡ್ತೀನಿ. ಗಂಡ ವಿಷಯ ಕೇಳಿದ್ರೆ ಯಾಕೆ ಅಂತ ಕೇಳೋದ್ ಬಿಟ್ಟು ತಂದು ಕೊಡ್ತೀನಿ ಅಂತಿದ್ಯಲ್ಲ, ಇದೇನಾ ನಿನಗೆ ನನ್ನ ಮೇಲಿರೋ ಪ್ರೀತಿ? ಮತ್ತಿನ್ನೇನು, ಪ್ರೀತಿಯಿಂದ ಜ್ಯೂಸ್ ತಂದು ಕೊಟ್ಟಾಗ ವಿಷ ತಂದು ಕೊಡು ಅಂತಿರಲ್ಲ, ಇನ್ನೇನು ಹೇಳಿ? ನೀವು ಕೂತಿರೋದು ನೋಡಿದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಸಮಸ್ಯೆಗೂ ನೀವೇ ಪರಿಹಾರ ಕಂಡುಹಿಡಬೇಕು ಅನ್ನೋ ತರ ಕೂತಿದ್ದೀರಾ. ನನ್ನ ಪರಿಸ್ಥಿತಿ ನೋಡಿ ನಿನ್ನ ಕಿಂಡಲ್ ಮಾಡ್ಬೇಕು ಅನ್ಸುತ್ತಲ್ಲ? ನಾನೇನು ಹಾಗೆ ಅನ್ಕೊಂಡಿಲ್ಲ. ನೀವ್ ಆ ರೀತಿ ಇಮ್ಯಾಜಿನ್ ಮಾಡಿದ್ರೆ ನಾನು ಅದನ್ನೆಲ್ಲ ಕತೆ ರೂಪಕ್ಕೆ ತಂದು ಸಿನಿಮಾ ಮಾಡಕ್ಕಾಗಲ್ಲ. ಸಿನಿಮಾದಲ್ಲಿ ಆಕ್ಟ್ ಮಾಡಿ ನೋಡು, ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನೀವು ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿ, ನಾನು ಆಗ ಹೀರೋಯಿನ್ ಆಗ್ತೀನಿ. ಪ್ಲೀಸ್, ನನ್ನ ತಲೆ ಕೆಟ್ಟೋಗಿದೆ, ಏನೇನೋ ಮಾತಾಡ್ಬೇಡ. ಈಗ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಾಗಿದೆ? ಮತ್ತಿನ್ನೇನ್ ಮಧು, ಗೌಡ್ರು ಸ್ಲೇಟು ಅಲ್ಲ ಬಳಪನೂ ಅಲ್ಲ ಅನ್ನೋ ತರ ಆಗಿದ್ದಾರೆ. ಆದ್ರೂ ಪುಟ್ಬಲ್ಲರು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತಾರಲ್ಲ, ಇದು ಸರಿನಾ? ನಾನು ಅವ್ರಿಗೆ ಪರಿಸ್ಥಿತಿನ ಮಕ್ಕಳಿಗೆ ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೋತಿಲ್ಲ. ಜಾನಿ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಗೌಡ್ರು ಹುಡುಗಿ ತರ ಬಿಹೇವ್ ಮಾಡ್ತಿರ್ಬೋದು, ಆದ್ರೆ ಮುಂದೊಂದ್ ದಿನ ಸರಿ ಹೋಗ್ತಾರೆ. ಅಲ್ಲಿವರೆಗೂ ಪುಟ್ಟಮಲ್ಲಿ ಅವ್ರ ಪೇಷನ್ಸ್ ಇಂದ ಇರ್ತೀನಿ ಅಂದ್ರೆ ನೀವ್ಯಾಕೆ ಬೆನ್ನೆಗೆ ಆಟಮ್ ಕಟ್ಕೊಂಡಿರೋ ತರ ಆಡ್ತಿದ್ದೀರಾ? ಅದು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಗೌಡ್ರು ಸರಿ ಹೋಗೋದಾಗಿದ್ರೆ ಯಾವತ್ತೋ ಸರಿ ಹೋಗ್ಬೇಕಾಗಿತ್ತು. ಅವ್ರಿರೋ ಪರಿಸ್ಥಿತಿ ನೋಡಿದ್ರೆ ಅವ್ರು ಸರಿ ಹೋಗೋ ಲಕ್ಷಣನೇ ಕಾಣ್ತಿಲ್ಲ. ಸರಿ ಹೋಗದೆ ಇದ್ರು ಪರವಾಗಿಲ್ಲ ಬಿಡಿ. ಪುಟ್ಟಮಲ್ಲಿ ಅವರು ಗಂಡನ ಜೊತೆ ಬದುಕದೇ ಇದ್ರು ಒಳ್ಳೆ ಸ್ನೇಹಿತ ಜೊತೆ ಬದುಕ್ದಂಗಾಗುತ್ತೆ. ಅದು ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಪುಟ್ಟಮಲ್ಲಿ ಅವ್ರು ಆ ರೀತಿ ಜಗತ್ತಲ್ಲಿ ಬದುಕಕ್ಕಾಗುತ್ತಾ? ನಾ ಬದುಕ್ತೀನಿ ಚಂದನ್ ಅವ್ರೆ. ನಾನೇ ಬದುಕ್ತೀನಿ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಬೆಡ್ ಕೆಡ್ಸ್ಕೊಂಡಿರಿ? ಪುಟ್ಟಮಲ್ಲಿ ಇರೋದು ಬೆಡ್ ಅಲ್ಲ, ಹೆಡ್ಡು. ಹೇಳಿದ್ರಿ ಜಾಡ, ಅದನ್ನ ಯಾಕೆ ಕೆಡ್ಸ್ಕೊಂಡಿರಿ ಅಂತ ಹೇಳ್ತೀನಿ, ನನಗೆ ಬೇಕಾಗಿಲ್ಲ. ನಿಮಗ್ ಬೇಡ ಅಂದ್ರೆ ಬಿಡಿ ಜಾನಿ, ನಮಗ್ ಬೇಕು. ಗೌಡ್ರು ನಂಗೂ ಮತ್ತೆ ಪುಟ್ಟಮಲ್ಲಿ ಅವ್ರಿಗೂ ಒಳ್ಳೆ ಗೆಳತಿ ಆಗಿದ್ದಾರೆ ಅಲ್ವಾ ಪುಟ್ಟಮಲ್ಲಿ ಅವರೇ? ಓಹೋ, ವಿಷಯ ಇಲ್ಲಿ ತನಕ ಬಂತು. ಹಾಗಿದ್ರೆ ನಿಮ್ಮಿಬ್ರು ಗೆಳತಿಗೆ ನಾಮಕರಣ ಮಾಡ್ಬಿಡಿ. ಗುಡ್ ಐಡಿಯಾ ಜಾನಿ. ನಿಮ್ ತಲೆಲ್ಲೂ ಬ್ರೈನ್ ಇದೆ ಅಂತ ಆಗಾಗ ಪ್ರೂವ್ ಮಾಡ್ತಾ ಇರ್ತೀರಾ. ಪುಟ್ಟಮಲ್ಲಿ ಅವರೇ, ನಮ್ಮ ಹೊಸ ಗೆಳತಿಗೆ ಒಂದ್ ಒಳ್ಳೆ ಹೆಸರಿಡಿ. ನನ್ಗೊಂದ್ ಹೆಸರು ಕೆಪ್ತಿ ಬತ್ತು. ಅವ್ರು ಕಂಡ್ರೆ ನಂಗೆ ಬೋ ಇಷ್ಟ. ಅವ್ರು ನಂಗೆ ಗುರುಗಳಿದ್ದಂಗೆ. ಅವ್ರ ಹೆಸರಿಡವ? ಅವ್ರ ಹೆಸರು ಹೇಳಿ. ಸುನೀತಾ. ಅವರು ಸುನೀತಾ ಅಲ್ಲ, ತಾತ. ಜಾನಿ, ನಂದೇ ಹೆಸರಮ್ಮ. ನಂಗೂ ಗೊತ್ತಿದೆ. ನಾವು ಅವ್ರಿಗೆ ಸುನೀತಾ ಅಂತ ಹೆಸರಿಟ್ರೆ ನೀವ್ಯಾಕೆ ಹೊಟ್ಟೆವ್ರಿ ಪಡ್ಕೋತೀರಾ? ನಾವಿನ್ಮೇಲೆ ಅವ್ರನ್ನ ಸುನೀತಾ ಅಂತ. ಚಂದನ್ ಅವರೇ, ಯಾನ ಇದು? ಎಮ್ಮಿಸ್ ಚೀಸ್ ಕಾರ್ನ್ ನಗೆಟ್ಸ್. ಅಂದ್ರೇನಾ? ಸ್ನ್ಯಾಕ್ಸ್ ಪುಟ್ಟಮಲ್ಲಿ ಅವರೇ, ಇದರಲ್ಲಿ ಚೀಸ್ ಹಾಕಿರ್ತಾರೆ. ತಿನ್ನೋದಕ್ಕೆ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಇಷ್ಟೆಲ್ಲ ಇಷ್ಟು ಬಿಲ್ ಮಾಡ್ಬಿಟ್ರ? ನಿಮ್ಗೋಸ್ಕರ ಜೀವನನೇ ತ್ಯಾಗ ಮಾಡಿರೋನ್ಗೆ ಇದ್ಯಾವಮ್ಮ? ಯಾರಂದ್ರಿ? ಪುಟ್ಟಮಲ್ಲಿ ಅವರೇ, ಎಮ್ಮಿಸ್ ಚೀಸ್ ಕಾರ್ನ್ ನಗೆಟ್ಸ್ ನ ಬಿಸಿದಾಗ್ಲೇ ತಿನ್ಬಿಡ್ಬೇಕು. ತಣ್ಣಗಾದ್ರೆ ಮಜಾ ಇರಲ್ಲ. ತಿನ್ನಿ. ಬೋ ಪಸಂದಾಗಿತ್ತು. ಇನ್ನೂ ಸಹ ಇದ್ದ. ಮಧುರ ಅವ್ರ, ನೀವು ಸಹಾಯನ ಹೆಂಗ್ ತೀರ್ಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಸಹಾಯನ ನಾನೇ ಸಹಾಯ ಮಾಡ್ದೆ ಗೌಡ್ರೆ. ನನ್ನ ನಿಮ್ಮ ಮನ್ಸಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು ಅಂದ್ರೆ ನನ್ನ ಪುಟ್ಮಲ್ಲಿನ ನಿಮ್ಮ ಮಚ್ಚಿಲಿ ಇಟ್ಕೊಂಡಿದ್ದಾರಲ್ಲ ಅದು ಒಂದಿ. ನಾನು ನಿಮ್ನ ಇಲ್ಲಿ ಇರಕ್ಕೆ ಹೇಳಿಲ್ವಲ್ಲ ಗೌಡ್ರೆ, ನೀವು ಕೆಲ್ಸಕ್ಕೆ ಹೋಗಿ. ನಾ ಕೆಲ್ಸಕ್ಕೆ ಹೋಗ್ಬಿಟ್ರೆ ನೀವು ಪುಟ್ಮಲ್ಲಿಗ ಹೆಂಗ್ ಕ್ಲಾಸ್ ತಗೋತಾರೆ ಅನ್ನೋದು ನೋಡ್ಬೇಕಲ್ಲ. ಇದ್ರಲ್ಲಿ ನೀವ್ ಕಲಿಯೋದೇನಿದೆ? ಮನೆಗೆ ಹೋದ್ಮೇಲೆ ಪುಟ್ಮಲ್ಲಿ ನಿಮಗೆ ಹೇಳ್ಕೊಡ್ತಾರ ಬಿಡಿ. ಮಧುರ ಅವ್ರ, ನೀವು ಹೇಳ್ಕೊಡಕ್ಕೂ ಅವು ಹೇಳ್ಕೊಡಕ್ಕೂ ವ್ಯತ್ಯಾಸ ಇಲ್ವಾ? ನೀವು ಒಂಥರ ಹಳ್ಳಿ ಮೇಸ್ಟ್ರ್ ಸಿನಿಮಾ ಸಿಲ್ಕಿದ್ದಂಗೆ, ನಾನು ರವಿ ಮಾಮ.
ಮತ್ತೇನೋ ಗುಸ್ಗುಸು ಅಂದ್ರಿ? ಮಧುರ ಅವ್ರ ನಿಮ್ ಗ್ರೂಮಿಂಗ್ ಕ್ಲಾಸ್ಗೆ ನಾನು ಸೇರ್ಸ್ಕೊಂಬಿಡಿ. ಪಟಾಪಟಿ ಚಡ್ಡಿ ಬನ್ನಿ ಮಾರೋರ್ನೆಲ್ಲ ಗ್ರೂಮಿಂಗ್ ಕ್ಲಾಸಿಗೆ ಸೇರಿಸ್ಕೊಳ್ಳಲ್ಲ ಗೌಡ್ರೆ. ನಾ 16 ಮಾಡ್ತೀನಿ. ನಿಮ್ ತರ ಪಾತ್ರ ಪಗಡ ತೊಳ್ಕೊಂಡು 4 ತರ ಅಟ್ಟಿಲ್ ಬಿದ್ಕೊಂಡಿಲ್ಲ. ನೋಡ್ದೆ ಡಾರ್ಲಿಂಗ್, ಮನೇಲಿ ಇರಿಸ್ಕೊಂಡು ಊಟ ಆಗ್ತಿರೋದಕ್ಕೆ ಹೇಗ್ ಮರ್ಯಾದೆ ಕೊಡ್ತಿದ್ದಾರೆ ಅಂತ. ಓ ಅಣ್ಣಪ್ಪನವ್ರೆ, ನೀವೇನ್ ದುಡಿದು ಉಣ್ಣಕ್ಕಿಗ್ತಾ ಇಲ್ಲ. ಪಾಪ ಮಧುರ ಅವರೇ ಕಷ್ಟಪಟ್ಟು ದುಡಿತಾ ಇರೋದು. ದಿಟ ಹೇಳ್ಬೇಕು ಅಂದ್ರೆ ನೀವು ಬಿಟ್ಟಾಗೆ ಉಣ್ತಾ ಇದ್ದಾರಿ. ಗೌಡ್ರೆ, ಇಷ್ಟ್ ಚಿಕ್ಕ ವಿಷಯನ ಯಾಕೆ ಅಷ್ಟ್ ದೊಡ್ಡದ್ ಮಾಡ್ತಿದ್ದೀರಾ? ಬಿಟ್ಬಿಡಿ. ನೀವು ಹೇಳಿದ್ಮೇಲೆ ಬಿಟ್ಬಿಟ್ಟು. ಪುಟ್ಟಮಲ್ಲಿ ಅವ್ರೆ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀರಾ? ಯಾವ ಶರ್ಟ್ ಇದು? ನಮ್ ಬಾಬಣ್ಣಂದು ಅನ್ನಿ. ಇವರು ಉಪ್ಪಿನಕಾಯಿ ತಿನ್ಬೇಕಾದ್ರೆ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ಕರೆ ಎಷ್ಟೇ ಸೋಪ ಕುಚ್ಚಿದ್ರು ಒಯ್ತಾ ಇಲ್ಲ ಅನ್ನಿ. ಅಷ್ಟೇನಾ? ಕಲೆ ಹೋಗ್ಸೋದು ಹೇಗೆ ಅಂತ ನನಗೆ ಗೊತ್ತು. ಕೊಡಿ ಇಲ್ಲಿ. ಬನ್ನಿ ನನ್ನ ಜೊತೆ. ಮಧುರವ್ರೆ, ಯಾನ ಇದು ಬಟ್ಟೆ ಒಳಗ ಮಿಷನ್ ತವ ಕರ್ಕೊಂಡ್ ಬಂದ್ಬಿಟ್ರಿ. ಪುಟ್ಟಮಲ್ಲಿ ಅವರೇ, ಇದು ಬರೀ ವಾಷಿಂಗ್ ಮಿಷಿನ್ ಅಲ್ಲ, ಗೋದ್ರೇಜ್ ಇಯಾನ್ ಯೂಸಾನಿಕ್ ವಾಷಿಂಗ್ ಮಿಷಿನ್ ಅಂತ. ಈಗ ನೋಡಿ. ಮಧುರವ್ರೆ, ಯಾನ ಇದು ಬರೀ ಕರೆ ಆಗಿರೋ ಜಾಗದಲ್ಲಿ ಮಾತ್ರ ಒಗದ್ಬಿಟ್ರಿ. ಪುಟ್ಟಮಲ್ಲಿ ಅವರೇ, ಗೋದ್ರೇಜ್ ಇಯಾನ್ ಯೂಸಾನಿಕ್ ವಾಷಿಂಗ್ ಮಿಷಿನ್ ನ ಸ್ಪೆಷಾಲಿಟಿನೇ ಇದು. ನಮ್ಮ ಬಟ್ಟೆಗಳಲ್ಲಿ ಎಲ್ಲಿ ಕಲೆ ಆಗಿದೆಯೋ ಅಷ್ಟ್ ಮಾತ್ರ ಕ್ಲೀನ್ ಮಾಡ್ಕೋಬಹುದು. ಹಂಗಾರ ಮಧುರ ಅವ್ರೆ, ನಾವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು ಅನ್ನಿ. ಹಾಗಂತ ಜಾಸ್ತಿ ತಪ್ಪು ಮಾಡಕ್ ಹೋಗ್ಬೇಡಿ. ಆಮೇಲೆ ಪರ್ಮನೆಂಟ್ ಆಗಿ ಪರಪ್ಪ ನಗರದಲ್ಲಿ ವಾಷಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ನೋಡ್ರೆ, ಅಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತು ಬಿಡಮ್ಮೆ, ಈ ತರದೊಂದು ನಮ್ಮ ಮಟ್ಟಿಗೆ ಬೇಕು ಅಂತ ಹೇಳ್ತಾ ಇದ್ದ ತಾನೇ. ಹಿಡಿದ್ರೆ ಚಾಡ. ಅದಕ್ಕೆ ಯಾಕೆ ಯೋಚನೆ ಮಾಡಿ ಅಮ್ಮೆ, ಅಟ್ಟಿಗೊಂದು ಅಂಗಡಿಗೊಂದು ತಂದಿಟ್ಬಿಡ್ತೀನಿ ಬಿಡು. ನೋಡ್ರೆ, ಮನೆಗೆ ಸರಿ, ಅಂಗಡಿಗೆ ಯಾಕ್ರಿ? ಅಣ್ಣಪ್ಪವ್ರೆ, ಆ 9 ಮಿಳ್ಳೆ ಹೊಸ ಪಟಪಟಿ ಚಡ್ಡಿ ಮೇಲೆ ಸಣ್ಣ ಪುಟ್ಟ ಕರ ಮಾಡಿಟ್ಟು ಬಿಡ್ತಾನೆ. ಅದಕ್ಕೆ 15 ಒಗದು ಮಾರ್ಬಿಡ್ತೀನಿ. ಜಾನಿ, ಆ ಬೆಡ್ ಕೆಳಗಡೆ ಇರೋ ಬೆಡ್ಶೀಟ್ ಪಿಲ್ಲೋ ತಗೊಂಡ್ ಹೋಗಿ ಗೌಡ್ರು ಕೊಟ್ಬಿಟ್ಟು ಬನ್ನಿ. ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ನೀನೇನು ಮಾಡೋದೇ ಇಲ್ವಾ? ನಾ ಆಚೆ ಹೋಗಿ ದುಡಿತಿಲ್ವಾ? ಅಟ್ಲೀಸ್ಟ್ ಮನೆ ಕೆಲಸನಾದ್ರೂ ಮಾಡಿ. ಆಗಲ್ಲ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಗೆಸ್ಟ್ ಬಂದಾಗ್ಲೂ ಮನೆ ಕೆಲಸ ನಾನೇ ಮಾಡ್ಬೇಕಾ? ಗೆಸ್ಟ್ ಬರ್ಲಿ ಬರ್ದೇ ಇರ್ಲಿ, ಟಿವಿನ ರಿಮೋಟ್ ಇಂದ ತಾನೇ ಆನ್ ಮಾಡ್ತೀರಾ? ಹಾಗೆ ಮನೆ ಕೆಲಸನೆಲ್ಲ ನೀವೇ ಮಾಡ್ಬೇಕು. ಸರಿ, ಅದ್ರೊಳಗಿರೋ ಪಿಲ್ಲೋ ಬೆಡ್ಶೀಟ್ ತಕ್ಕೊಡು, ತಗೊಂಡೋಗಿ ಕೊಟ್ಟು ಬರ್ತೀನಿ. ತಗೊಂಡ್ ಹೋಗಿ ಕೊಟ್ ಬರೋರು ಅದನ್ನ ತಗೊಳಕ್ಕಾಗಲ್ವಾ? ತಗೊಂಡೋಗಿ ಕೊಡಿ ಅನ್ನೋಳು ತೆಗೆದು ಕೊಡಕ್ಕಾಗಲ್ವಾ? ಮಧುರ ಅವ್ರ, ಯಾನ್ ನಡೀತಾ ಇದ್ದೀನಿ? ಏನ್ ನಡಿಬೇಕೋ ಅದ್ ನಡೀತಿಲ್ಲ, ಏನ್ ನಡಿಬಾರ್ದು ಅದೇ ನಡೀತಿದೆ. ನಿಮ್ಮನ್ನ ಕಟ್ಕೊಂಬಂದ್ರೆ ನಾನು ನಡೆಯಲ್ಲ ಕಂಬಿಡಿ. ಏನಂದ್ರೆ? ಅಣ್ಣಪ್ಪನವ್ರೆ, ಸುಮ್ಮನೆ ಮಧುರ ಅವ್ರ ಜೊತೆಗೆ ಯಾಕೆ ಜಗಳ ಮಾಡಕ್ ಹೋದರಿ? ಅವ್ರು ಹೇಳ್ದಾಗ ಕೇಳ್ಕೊಂಡು ಇದ್ದು ಬಿಡಿ. ಜೀವನದಲ್ಲಿ ಯಾನ್ ಮಾಡ್ನಿಲ್ಲ ಅಂದ್ರೂ ಉದ್ಧಾರ ಆಗ್ಬಿಡ್ತಿದಾರಿ. ಉದ್ಧಾರ ಆಗೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮಿಂದ ಕಲಿಬೇಕಾಗಿಲ್ಲ. ಅಣ್ಣಪ್ಪನವ್ರೆ, ಉದ್ಧಾರ ಆಗಕ್ಕೂ ಶಾನೆ ವ್ಯತ್ಯಾಸ ಅದೇ. ಅದೇ ಗೊತ್ತಿಲ್ದಾರ ನೀವು ಯಾನ್ ಉದ್ಧಾರ ಅದಾರಿ? ಪಾಪಣ್ಣ, ನೀವಿಬ್ರು ಯಾಕೆ ಜಗಳ ಮಾಡಿರಿ? ಏನಾಗಿದ್ದು ಅಂತ ತಿಳ್ಕೊಂಡು ಅದಕ್ಕೆ ಪೊಲ್ಯೂಷನ್ ಕಂಡುಹಿಡಿಯವು. ಕುಟುಂಬದಲ್ಲಿ ಇರೋದು ಪೊಲ್ಯೂಷನ್ ಅಲ್ಲ, ಸೊಲ್ಯೂಷನ್. ಹಿಡಿದ್ರೆ ಚಾಡ, ಅದನ್ನೇ ಕಂಡುಹಿಡಿಯವು. ಮಧುರವ್ರೆ, ನೀವಿಬ್ರು ಯಾಕೆ ಜಗಳ ಮಾಡಿದ್ರಿ? ಪುಟ್ಟಮಲ್ಲಿ ಅವರೇ, ನಾವ್ ಜಗಳ ಮಾಡಿಲ್ಲ. ಈ ಬೆಡ್ ಕೆಳಗಡೆ ಇರೋ ಬೆಡ್ಶೀಟ್ ಮತ್ತೆ ಪಿಲ್ಲೋ ತಗೊಂಡ್ ಹೋಗಿ ಗೌಡ್ರು ಕೊಟ್ಬಿಟ್ಟು ಬನ್ನಿ ಅಂದ್ರೆ ನೀನೇ ತಕ್ಕೊಡು ಅಂತಾರೆ. ಅಣ್ಣಪ್ಪನವ್ರೆ, ತಗೊಂಬಂದ್ ಕೊಡತ್ತಾನೆ. ಆಗಲ್ಲ ಗೌಡ್ರೆ, ಈ ಬೆಡ್ ಅಂತ ಕೇಳೋಕ್ ಶಕ್ತಿ ಇಲ್ವಾ? ಶಕ್ತಿ ಇಲ್ಲ ಅಂತ ಹೇಳಿ ನಾನೇ ತಗೊಂಬಂದ್ ಕೊಡ್ತೀನಿ. ಬೇಡ ಬಿಡಿ, ಮಧುರ ಅವ್ರಿಗೆ ಯಾಕೆ ತೊಂದ್ರೆ ಆಗ್ಬೇಕು, ನಾನೇ ಎತ್ಕೋತೀನಿ. ನಿಮಗ್ ತೊಂದ್ರೆ ಬೇಡ, ನಾನೇ ತಕ್ಕೊಡ್ತೀನಿ. ಬೇಡ ಮಧುರ ಅವ್ರ, ನೀವು ಯಾಕೆ ಸುಮ್ಮನೆ ಆಯಾಸ ಮಾಡ್ಕೊಂಡ್ರಿ? ಆಪ್ತ ಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವರು ಎಡಗಲ್ ಮಂಚ ಐತಲ್ವಾ, ಆಗ ನಾನೇ ಎತ್ತು ಬಿಡ್ತೀನಿ. ಆಟಗಳನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಮನೇಲಿ CC ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಈ ಕ್ಯಾಮ್ರಾನು ಒಂಥರ ಒಳ್ಳೇದೆ. ಇದೇ ತರ ಕ್ಯಾಮ್ರಾನ ಪುಟ್ಟಮಲ್ಲಿ ಅವ್ರ ಮನೇಲಿ ಫಿಕ್ಸ್ ಮಾಡಿ ಅವ್ರು ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಪುಟ್ಟಮಲ್ಲಿ ಅವ್ರನ್ನ ಬುಟ್ಟಿಗೆ ಹಾಕೋಬಹುದು. ಅವ್ರ ಕೈಲಿ ಚಾಕು ಇದೆ. ಪುಟ್ಟಮಲ್ಲಿ ಅವರೇ, ಈರುಳ್ಳಿ ಕಟ್ ಮಾಡ್ಕೊಡ್ಬೇಕಿತ್ತಾ? ಇಲ್ಲ, ನಿಮ್ಮನ್ನೇ ಕಟ್ ಮಾಡ್ಬೇಕಿತ್ತು. ಆ ದನ ಕಾಯೋನು ಇನ್ನೊಂದು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಹೋಗಿ ಅರೆಸ್ಟ್ ಮಾಡಿ. ಅದು ನನ್ನ ಹೆಂಡತಿ ಮಧುರನ್ನ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಸುಮ್ಮನೆ ಬಿಡಬೇಡಿ. ನಿಮ್ಮ ಹತ್ರ ಇರೋ ಶಿಕ್ಷಣ ಎಲ್ಲ ಕೊಟ್ಟು ಇವ್ರು ಮಾಡಿರೋ ಕೊಲೆ ಎಲ್ಲ ಬಾಯ್ ಬಿಡಿಸಿ.